ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ರಾಶಿಯಲ್ಲಿ ವಿಶೇಷವಾಗಿ ಕೇತು ಇದ್ದಾನೆ, ಹಾಗೆ ಅಷ್ಟಮದಲ್ಲಿ ಶನೇಶ್ವರನು ಕೂಡ ಇದ್ದಾನೆ. ಷಷ್ಠ ರಾಶಿಯಲ್ಲಿ ರಾಹುವೇನೇ ಬಹಳ ಪ್ರಬಲವಾಗಿ ಅನುಕೂಲ ಅನುಗ್ರಹ ಮಾಡುವಾಗ ರಾಹು ಇದ್ದಾನೆ. ಆದರೆ ಅಷ್ಟಮದಲ್ಲಿ ಶನಿ ಕುಜ ಎರಡು ಗ್ರಹಗಳಿದ್ದಾರೆ. ನವಮದಲ್ಲಿ ರಾಶ್ಯಾಧಿಪತಿಯಾದಂಥ ರವಿ ಬುಧನ ಜೊತೆಗಿದ್ದಾನೆ. ದಶಮ ರಾಶಿಯಲ್ಲಿ ಶುಕ್ರ, ಏಕಾದಶದಲ್ಲಿ ಗುರು, ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ. ಇದು ನೋಡಿ, ನಮಗೆ ಯುಗಾದಿ ಅನಂತರದಲ್ಲಿ ಚೈತ್ರ ಮಾಸದ ಕೊನೆಗೆ ಮತ್ತು ವೈಶಾಖ ಮಾಸ ಹೇಳುವಂಥದ್ದು. ಹಾಗೆ 1ನೇ ತಾರೀಕಿಗೆ ವಿಶೇಷವಾಗಿ ಬೆಂಗಳೂರನ್ನು ಕರಗ, ಹಾಗೆ 2ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆಯೂ ಕೂಡ ಇದೆ. 1ನೇ ತಾರೀಕು, 2ನೇ ತಾರೀಕು, 5ನೇ ತಾರೀಕು ಸಂಕಷ್ಟರ ಚತುರ್ಥಿ, 5ನೇ ತಾರೀಕು, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 14ನೇ ತಾರೀಕಿಗೆ ಸೌರ ಯುಗಾದಿ, 14ಕ್ಕೆ ಮೇಷ ಸಂಕ್ರಾಂತಿ, 16ಕ್ಕೆ ಮಾಸ ಶಿವರಾತ್ರಿ ಇದೆ, 17ಕ್ಕೆ ಅಕ್ಷತೃತೀಯ ಅಮಾವಾಸ್ಯೆಯೂ ಕೂಡ ಇದೆ, 19ನೇ ತಾರೀಕಿಗೆ ಪರಶುರಾಮ ಜಯಂತಿ, ನೋಡಿ 20ನೇ ತಾರೀಕಿಗೆ ಅಕ್ಷತೃತೀಯ. ಬಹಳ ಹಬ್ಬ ಹರಿದಿನಗಳು, ಒಳ್ಳೆಯ ಸಮಯ, ಒಳ್ಳೆಯ ಮುಹೂರ್ತಗಳು. 21ಕ್ಕೆ ಶಂಕರಾಚಾರ್ಯರ ಜಯಂತಿ, 22 ರಾಮಾನುಜಾಚಾರ್ಯರ ಜಯಂತಿ, 26 ವಾಸವಾಂಬ ನಿಮಿಷಾಂಬ ಜಯಂತಿ, 27 ಬೃಹಸ್ಪತಿ ಜಯಂತಿ, 30ನೇ ತಾರೀಕಿಗೆ ನರಸಿಂಹ ಜಯಂತಿ. ಹೀಗೆಲ್ಲ ಹಬ್ಬ ಹರಿದಿನಗಳಿದೆ ನೋಡಿ ನಿಮಗೆ. ಹಾಗಾಗಿ ಒಂದಂತಕ್ಕೆ ಏನಾದರೂ ವಿಶೇಷವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ, ಯಾಕಂದರೆ ಅಷ್ಟಮ ಶನಿ ಸ್ವಲ್ಪ ಕಿರಿಕಿರಿ ಎಲ್ಲವೂ ಕೂಡ ಇದೆ. ಮಘ ನಕ್ಷತ್ರ 1, 2, 3, 4ನೇ ಪಾದ, ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಏನೇನು ಈ ತಿಂಗಳಲ್ಲಿ ಬದಲಾವಣೆಗಳು ಸಿಗಬಹುದು ನೋಡಿ. ಅಷ್ಟಮ ಶನಿ ಒಂದು ನಡೀತಾ ಇದೆ. ಹಾಗಾಗಿ ಈ ಕಡೆ ಸುಖ ಇದೆಯಾ ಅಂತ ಕೇಳಿದ್ರೆ ಸುಖನೂ ಇಲ್ಲ, ಕಷ್ಟ, ತುಂಬ ಕಷ್ಟ ಆಗ್ತಾ ಇದೆ ಕೇಳಿದ್ರೆ ಕಷ್ಟವೂ ಇಲ್ಲ. ಹಾಗಾಗಿ ಒಂಥರ ಆ ಕಡೆ ಈ ಕಡೆ, ಒಂದು ದಿವಸ ಹಾಗೆ ಒಂದು ದಿವಸ ಹೀಗೆ ಆಗ್ತಾ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಶನಿ ಕುಜರು ಒಟ್ಟಿಗೆ ಇದ್ದಾರೆ. ಹಾಗಾಗಿ ಸ್ವಲ್ಪ ಒಂದು ಫಸ್ಟೇ ಜಾಗ್ರತೆ ಹೇಳ್ತಾನೆ. 1ನೇದಾಗಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. 2ನೇದಾಗಿ ಸ್ವಲ್ಪ ಮಾತು ಕತೆ ವ್ಯವಸ್ಥೆ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ. 3ನೇದಾಗಿ ಯಾವುದೇ ನಿರ್ಧಾರವನ್ನು ದಿಢೀರ್ನೆ ಮಾಡಬಾರದು ಈ ತಿಂಗಳಲ್ಲಿ. ಯಾವುದನ್ನು ಕೂಡ ದಿಢೀರ್ನೆ ಹೀಗೆ ಆಯಿತು ಹಾಗಾಯಿತು ಅಂತ ಹೇಳಿ ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಕಾದು ಮಾಡುವಂಥ ಪ್ರಯತ್ನ ಮಾಡಿ. 4ನೇದಾಗಿ ಸ್ವಲ್ಪ ಮಟ್ಟಿಗೆ ಕೆಲವೊಂದಷ್ಟು ಏನಾಗುತ್ತೆ, ನಮಗೆ ಈಗ ಸಿಂಹರಾಶಿಯವರು ಅಂತಂದರೆ ನಮಗೆ ಎಲ್ಲದು ಗೊತ್ತಿದೆ, ನಾನೇ ಸರ್ವಸ್ವ, ನಾನೇ ತೀರ್ಮಾನ ಹೇಳುವಂಥದ್ದು ಬಂದುಬಿಡುತ್ತೆ. ಹಾಗಾಗಿ ಅದು ಖಂಡಿತ ಅಲ್ಲ. ಗುಡ್ಡದಕ್ಕಿಂತ ದೊಡ್ಡದಾದಂತಹ ಗುಡ್ಡ ಇದ್ದೇ ಇರುತ್ತೆ. ಹಾಗಾಗಿ ಏನಪ್ಪ ಅಂತಂದರೆ ಎಷ್ಟಾಗತ್ತೋ ಅಷ್ಟು ಇನ್ನೊಬ್ಬರ ಹತ್ರ ಹೇಳುವಂಥದ್ದು, ಕೇಳುವಂಥದ್ದು, ಅಥವಾ ಸಾಧ್ಯ ಆದ ಮಟ್ಟಿಗೆ ಅವರೊಂದು ಕನ್ಸಲ್ಟೇಷನ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ನಮಗೆ ಎಲ್ಲ ವಿಷಯವೂ ಇವತ್ತು ಇಂಟರ್ನೆಟ್ ನೋಡಿಬಿಟ್ರೆ ನಮಗೆಲ್ಲ ಗೊತ್ತಿದೆ ಅಂತ ಆಗಿಬಿಡುತ್ತೆ. ಆದರೆ ಖಂಡಿತವಾಗೂ ಇಲ್ಲ. ಎಲ್ಲದಲ್ಲೂ ಕೂಡ ಆ ವೃತ್ತಿ, ಕೆಲಸ, ಜೀವನ, ಅಧ್ಯಯನ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಯಾವುದೇ ವೃತ್ತಿ ಇರಬಹುದು ನೋಡಿ. ಇವತ್ತು ದಿವಸ ಇನ್ಕಮ್ ಟ್ಯಾಕ್ಸ್ ಮಾಡಲಿಕ್ಕೆ ನಮಗೂ ಗೊತ್ತಾಗತ್ತೆ ಅನಿಸುತ್ತೆ, ಆದರೆ ಖಂಡಿತವಾಗುವಲ್ಲ. ಇದು CA ಅದರ ಬಗ್ಗೆ ತಜ್ಞರಿರುವಂಥವ್ರಿಗೆ ಕಾನೂನಿನ ವ್ಯವಸ್ಥೆ ಹೇಗಿದೆ ಹೇಳುವಂಥದ್ದು ಗೊತ್ತಿರುತ್ತೆ. ಹಾಗಾಗಿ ಕೆಲವೊಂದಷ್ಟು ವಿಷಯಕ್ಕೆ ಅವಸರ ಮಾಡ್ಕೊಂಡು ತೊಂದರೆಗೆ ಬೀಳಲಿಕ್ಕೆ ಹೋಗಬೇಡಿ. ಇದಿಷ್ಟು ಈ ತಿಂಗಳದ ಸ್ವಲ್ಪ ಜಾಗ್ರತೆ. ಇನ್ನು ಏನೇನು ನೀವು ಬದಲಾವಣೆ ಸಿಗಬಹುದು ನೋಡಿ. 1ನೇದಾಗಿ ಶುಕ್ರನಿಂದ ಬಹಳ ಶುಭವಾದಂಥ ಅವಕಾಶಗಳು, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶಗಳು ಕೂಡ ಸಿಗುತ್ತೆ. ಯಾರಿಗೆ ವಿವಾಹ ಆಗಲಿಲ್ಲ ಅವರು ನೋಡಿ, ಇದು ವೈಶಾಖ ಮಾಸ ಇದೆ ಬೇರೆ, ಹಾಗಾಗಿ ಪ್ರಯತ್ನ ಮಾಡಿ. ವೈಶಾಖ ಮಾಸ ಅಂತಂದರೆ ಹಬ್ಬ ಹರಿದಿನಗಳು, ವಿವಾಹಾದಿ ಸಂಸ್ಕಾರಗಳು, ಉಪನಯನ ಸಂಸ್ಕಾರಗಳು, ಗೃಹ ಪ್ರವೇಶಕ್ಕೆ ಅವಕಾಶ, ಮುದ್ಲಿ ಪೂಜೆ ಮಾಡಲಿಕ್ಕೆ, ಹೀಗೆಲ್ಲ ಒಂದು ಒಳ್ಳೆಯ ರೀತಿಯಾದಂಥ ಮುಹೂರ್ತಗಳಿರುತ್ತೆ ಈ ತಿಂಗಳಲ್ಲಿ. ಹಾಗಾಗಿ ಪ್ರಯತ್ನ ಮಾಡಿ. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶಗಳನ್ನು ಕೂಡ ಈ ತಿಂಗಳಲ್ಲಿ ಕಾಣಬಹುದು. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಎಲ್ಲೆಲ್ಲೋ ನಿಮಗೆ ಯೋಚನೆಗಳು ಬರ್ತಾ ಇದೆ, ಇನ್ವೆಸ್ಟ್ಮೆಂಟ್ ಮಾಡೋಣ, ಬಿಸ್ನೆಸ್ ಮಾಡೋಣ, ಏನೋ ನನಗೆ ಅನುಕೂಲ ಆಗಿಬಿಡುತ್ತೆ ಅಂಥೇಳಿ ಅದನ್ನು ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಹಾಗಂತೇಳಿ ಮಾಡ್ತಾ ಇರೋ ಬಿಸ್ನೆಸ್ಸನ್ನು ನಿಲ್ಲಿಸುವಂಥದ್ದು ಬೇಡ. ಸ್ವಲ್ಪ ಕಷ್ಟ ಆಗ್ಬೋದು, ಇವತ್ತಿಲ್ಲದೇ ಇರಬಹುದು, ನಾಳೆಗೆ ಬಿಸ್ನೆಸ್ ಬರಬಹುದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಪ್ರಯತ್ನವನ್ನು ಮಾಡಿ. ಉದ್ಯೋಗದ ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ಶುಕ್ರನು ಹಣಕಾಸನ್ನು ಕೊಡ್ತಾನೆ. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಖಂಡಿತವಾಗಿ ಅವಕಾಶ ಸಿಗುತ್ತೆ. ಇನ್ವೆಸ್ಟ್ಮೆಂಟಿಗೆ ಏನೋ ಅಂತಹ ತೀರ ಕೊರತೆ ಹೇಳುವಂಥದ್ದು ಕಾಣಿಸುವಂಥದ್ದಿಲ್ಲ. ಮತ್ತು ರಾಷ್ಟ್ರಾಧಿಪತಿ ಭಾಗ್ಯದಲ್ಲಿದ್ದಾನೆ, ಇದು ಬಹಳ ಒಳ್ಳೆಯದು ನೋಡಿ. ಬುಧನ ಜೊತೆಗಿದ್ದಾನೆ. ಹಾಗಾಗಿ
ಗೌರ್ಮೆಂಟ್ ನೌಕರಿ ಅಥವಾ ಗೌರ್ಮೆಂಟ್ ಲೋನ್ ಆಗಬೇಕು, ಗೌರ್ಮೆಂಟಿಂದ ಯಾವುದೊಂದು ಪ್ರಾಜೆಕ್ಟ್ ಸರಿಯಾಗಿ ಬರಬೇಕು ಅಂತಂದರೆ ಈ ತಿಂಗಳಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಅಥವಾ ಗೌರ್ಮೆಂಟ್ ನೌಕರಿಲಿರುವಂಥವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು, ನಿಮ್ಮ ಮೇಲಧಿಕಾರಿ ಒಳ್ಳೆಯದು ಮಾಡಬಹುದು, ಅಥವಾ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಕ್ಕೆ ಅವಕಾಶ ಸಿಗುವಂಥ ಚಾನ್ಸಸ್ ಇರಬಹುದು, ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಆಗೋಗಿದೆ, ಆದರೂ ಕೂಡ ಕೈಯೋ ಕಾಲ ಹಿಡಿದು ಬೇಡ್ಕೊಂಡಾಗ ಅಟ್ಲೀಸ್ಟ್ ಏನೋ ಒಂದು ಅವಕಾಶಗಳು ಒಳ್ಳೆಯ ಥರದಲ್ಲಿ ಸಿಗಬಹುದು. ಯಾಕಂದರೆ ಜೀವನದಲ್ಲಿ ಏನಾಗಿದೆ ಕೇಳಿದ್ರೆ ಯಾವುದೂ ಸ್ಥಿರವಾದಂಥದ್ದಲ್ಲ, ಇವತ್ತು ಹೀಗಿದೆ ನಾಳೆ ಹೇಗಾಗುತ್ತೆ ಗೊತ್ತಿಲ್ಲ, ಅಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಏನೋ ಒಂದು ಗೌರ್ಮೆಂಟಿಂದ ಸಹಾಯ ಸಹಕಾರಗಳು ಸಿಗುವಂಥ ಚಾನ್ಸಸ್ ಇದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೋ ಅಂಥವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು. ನೋಡಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಒದ್ದಾಡ್ತಾ ಇರ್ತೀರಿ, ಬಹಳಷ್ಟು ಜನ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ, ಆದರೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಾದಂಥ ಅವಕಾಶಗಳು. ಇದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಶೈಕ್ಷಣಿಕವಾಗಿ ಬೆಳವಣಿಗೆ ಬಹಳಷ್ಟು ಬರ್ತದೆ ನಿಮಗೆ, ಮತ್ತು ಗೌರ್ಮೆಂಟಿಂದನೂ ಕೂಡ ಅನುಕೂಲಗಳಾಗುತ್ತೆ. ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಮ ಇರುವಂತಹ ಪ್ರೀತಿ ವಿಶ್ವಾಸಗಳು ಬಹಳ ಒಳ್ಳೆಯದು. ಯಾಕಂದರೆ ಜೀವನದಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಇಟ್ಟಿದ್ದೀರಿ. ಸಿಂಹರಾಶಿಯವರು ಹೇಗೆ ಅಂತಂದರೆ ಎಲ್ಲರಿಗೂ ಕೂಡ ಕೊಡುವಂಥ ವ್ಯಕ್ತಿಗಳು. ನಾವು ಖಂಡಿತವಾಗೂ ಯೋಚನೆ ಮಾಡಬೇಕು, ಏನನ್ನಾದರೂ ಇನ್ನೊಬ್ಬರಿಗೆ ನಾವು ಕೊಟ್ಟಾಗ ನಮಗೆ ಇನ್ನೊಂದು ಸಿಗುತ್ತೆ. ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ತುಂಬ ಯೋಚನೆ ಮಾಡಿದಾಗ ನಮಗೆ ಖಂಡಿತವಾಗೂ ಏನೂ ಸಿಗುವುದಿಲ್ಲ ಜಗತ್ತಲ್ಲಿ. ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ಎಂಬುದಾಗಿ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ಯಾವುದೇ ವ್ಯವಸ್ಥೆ ಇರಬಹುದು, ವಿದ್ಯೆ ಇರಬಹುದು, ಅಥವಾ ಯಾವುದೇ ಇರಬಹುದು, ಜೀವನದಲ್ಲಿ ನಾವು ಎಷ್ಟೆಷ್ಟನ್ನು ಅದನ್ನು ಬಳಸ್ತಾ ಹೋಗ್ತೇವೆಯೋ, ಎಷ್ಟೆಷ್ಟು ಅದನ್ನು ಹೇಳ್ತಾ ಹೋಗ್ತೇವೆಯೋ ಅಷ್ಟಷ್ಟು ಬಹಳ ಉತ್ತಮವಾದಂಥ ಅವಕಾಶಗಳು ಸಿಗುತ್ತೆ. ಜೀವನದಲ್ಲಿ ಕೆಲವೊಂದು ಸಲ ನಮ್ಗೆ ಅನಿಸುತ್ತೆ ನಾವು ಹೇಳಿದ ತಕ್ಷಣ ನಮಗೆ ಸಮಯ ಹೋಗಿಬಿಡುತ್ತಲ್ಲ ಅಂಥೇಳಿ. ಆದರೆ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ, ವಿದ್ಯೆಯು ವೃದ್ಧಿ ಆಗುತ್ತೆ ಎಂಬುದಾಗಿ ಸುಭಾಷಿತದಲ್ಲಿ ಹೇಳ್ತಾರೆ. ಹಾಗಾಗಿ ವಿದ್ಯೆಯನ್ನು ಜಾಸ್ತಿ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಷ್ಟೋ ಸಲ ಸ್ಕೂಲು ಕಾಲೇಜುಗಳಲ್ಲಿ ಏನಾಗಿದೆ, ಹಿಂದೆ ಇದ್ದವರು ಹಿಂದೆ ಇದ್ದು ಬಿಡ್ತಾರೆ, ಮುಂದೆ ಬೇನ್ಸರಿದ್ದವರು ಮುಂದೆ ಹೋಗ್ತಾರೆ, ಅಂತಹ ಪರಿಸ್ಥಿತಿ ಆಗೋಗಿದೆ. ಆದರೆ ಹಿಂದುಗಡೆ ಇದ್ದವ್ರ ಬಗ್ಗೆನೂ ಕೂಡ ಗಮನಿಸ್ಕೊಳ್ಬೇಕು, ಅವರನ್ನು ಮುಂದೆ ತರುವಂತಹ ಪ್ರಯತ್ನ ಆಗಬೇಕು. ಅದು ಸಿಂಹರಾಶಿಯಿಂದ ಮಾತ್ರ ಸಾಧ್ಯ. ಟೀಚಿಂಗ್ ಪ್ರೊಫೆಷನ್ ಇದ್ದವರಿಗೂ ಕೂಡ ಬುಧನು ಬಹಳ ಒಳ್ಳೆಯದು ಮಾಡಬಹುದು. ಮತ್ತು ಈ ತಿಂಗಳಲ್ಲಿ ಏನಾದರೂ ಕಣ್ಣಿನ ಸಮಸ್ಯೆಗಳು, ಕಣ್ಣಿನ ರೋಗಗಳು ಅಥವಾ ನೇತ್ರ ಸಂಬಂಧವಾದಂಥ ಕಾಯಿಲೆಗಳಿದ್ದರೆ ಅದಕ್ಕೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಬುಧನ ಜೊತೆಗಿದ್ದಾನೆ, ಎಲ್ಲೋ ಒಂದು ಕಡೆಗೆ ಸಮಾಧಾನಗಳು ಕೂಡ ಸಿಗಬಹುದು. ಇನ್ನು ಒಂದು 5-6 ಟರ್ನಿಂಗ್ ಪಾಯಿಂಟ್ ಈ ತಿಂಗಳಲ್ಲಿ ಏನು ಕಾಣಿಸ್ಬೋದಪ್ಪ ಅಂತಂದರೆ, ಒಂದನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಮಕ್ಕಳ ವಿಷಯದಲ್ಲಿ ಏನೋ ವೃದ್ಧಿಯಾಗುವಂಥದ್ದು, ಮತ್ತು ಪ್ರಯಾಣ ಯೋಗ. ಇದ್ದಕ್ಕಿದ್ದ ಹಾಗೆ ಪ್ರಯಾಣವು ಹೋಗುವಂಥದ್ದು ಆಗ್ಬೋದು, ರದ್ದು ಕೂಡ ಆಗ್ಬೋದು. ಪ್ರಯಾಣಕ್ಕೆ ಹೊರಟಿದ್ದೇನೆ, ಅದು ಎಷ್ಟೊತ್ತಿಗೆ ಎಲ್ಲಿ ಹೋಗಿ ತಲುಪ್ತೇನೆ ಗೊತ್ತಿಲ್ಲ, ಹಾಗೆ ಪ್ರಯಾಣ ಆಗುವಂಥದ್ದು ಆಗ್ಬೋದು, ರದ್ದು ಕೂಡ ಆಗಬಹುದು. ಹಾಗಾಗಿ ಇದೆರಡು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮೂರನೇದಾಗಿ ಯಾವುದನ್ನು ಕೂಡ ಕಡಿಮೆ ಅಂತೇಳಿ ಮಾಡಲಿಕ್ಕೆ ಹೋಗಬೇಡಿ, ಇಗ್ನೋರ್ ಅಂತ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ನಾವು ಅದು ಸಾಕಾಗಲ್ಲ, ಇದು ಸರಿ ಇಲ್ಲ, ನನಗೆ ಹೀಗಾಗಬೇಕು ಹಾಗಾಗಬೇಕು, ನನಗಷ್ಟೇ ಸಂಬಳ ಬರಬೇಕು ಅನ್ನುವಂಥ ಯೋಚನೆ ಇರುತ್ತೆ. ಅದು ಖಂಡಿತ ಈ ತಿಂಗಳ ನೀವು ಮಾಡಲಿಕ್ಕೆ ಹೋಗಬೇಡಿ. ಆ ಭಗವಂತ ಏನು ಕೊಡ್ತಾನೋ, ಇವತ್ತು 10 ರೂಪಾಯಿ ಇರಬಹುದು, ನಾಳೆ 10,000 ಆಗ್ಬೋದು, 10 ಲಕ್ಷ ಆಗ್ಬೋದು. ಇದು ಜೀವನದಲ್ಲಿ ಖಂಡಿತವಾಗೂ ಗಮನಿಸ್ಕೊಳ್ಬೇಕು. ಎಷ್ಟೋ ಸಲ ಏನಾಗುತ್ತೆ, ಬರುತ್ತೆ ಆಗುತ್ತೆ ಹೋಗುತ್ತೆ, ಇದು ಯಾರು ಯೋಚನೆ ಮಾಡ್ತಾರಪ್ಪ ಅಂತ ಅನಿಸುತ್ತೆ. ಆದರೆ ಹಾಗಲ್ಲ, 1 ರೂಪಾಯಿಯೂ ಕೂಡ ಹೂಡಿಕೆ ಮಾಡುವಾಗ ಖಂಡಿತವಾಗಿ ಗೊತ್ತಾಗುತ್ತೆ. ನನ್ನ ಸೈನಿಕರಿದ್ದ ಹಾಗೆ ಜೀವನದಲ್ಲಿ. ಹಾಗಾಗಿ ಸಮಯ ಇರಬಹುದು, ಹಣಕಾಸು ಇರಬಹುದು, ಎರಡೂ ಕೂಡ ಹಣದ ವಿಷಯದಲ್ಲಿ ಸಮಯದ ವಿಷಯದಲ್ಲಿ ತುಂಬ ನಾವು ಕಡೆಗಣಿಸಬಾರ್ದು. 10 ನಿಮಿಷ ಅಲ್ವಾ, 10 ನಿಮಿಷ ಏನೋ ಇದಾಗುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ತುಂಬ ಜೀವನದ ನಷ್ಟವಾಗಿ ಹೋಗುತ್ತೆ. ನೋಡಿ, ಒಂದು ಸಣ್ಣ ಯೋಚನೆ ಮಾಡಿ, ಒಂದು ಟ್ರೈನ್ ಬರುವಾಗ ಒಂದು 180 ನಿಮಿಷ ಲೇಟ್ ಆಗುತ್ತೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಟ್ರೈನ್ ಅಂದ್ಕೊಳ್ಳಿ. ಎಷ್ಟು ಲಕ್ಷ ಜನ ಅದರಲ್ಲಿ ಹೋಗ್ತಾ ಇರ್ತಾರೆ, 8,000 ಜನ ಹೋಗ್ತಾ ಇರ್ತಾರೆ. ಒಬ್ಬೊಬ್ಬರಿಗೂ ಕೂಡ 3 ತಾಸು ಹೋದರೆ ಎಷ್ಟು ಸಮಯ ವ್ಯರ್ಥ ಆಯ್ತಲ್ವ ಜೀವನದಲ್ಲಿ. ಹಾಗಾಗಿ ಹಣ ಮತ್ತು ಸಮಯ ಎರಡೂ ಕೂಡ ಬಹಳ ಜೀವನದಲ್ಲಿ ಮುಖ್ಯವಾದಂಥ ಪಾತ್ರ ಜೀವನದಲ್ಲಿ. ಹಾಗಾಗಿ ಆ ಸಮಯವನ್ನು ಕೂಡ ವೇಸ್ಟ್ ಮಾಡಬಾರ್ದು, ಹಣವನ್ನು ಕೂಡ ವೇಸ್ಟ್ ಮಾಡಬಾರ್ದು. ನಾಳೆಗೆ ಬರುತ್ತೆ ಹೇಳುವಂಥದ್ದಿದ್ರೂ ಕೂಡ ಇವತ್ತು ಹೋಗೋಯ್ತಲ್ವ, ಅದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕು. ನಾಳೆಗೆ ನಾಳೆ ಆಗಬಹುದು, ನಾಡಿದ್ದು ಆಗಬಹುದು ಅಂತ ಯೋಚನೆ ಮಾಡ್ಬೋದೇ ಬಿಟ್ಟರೆ ಹಣದ ವಿಷಯದಲ್ಲೂ ಕೂಡ ನಾವು ಕರೆಕ್ಟಾಗಿ ಪ್ಲ್ಯಾನನ್ನು ಮಾಡಿಕೊಳ್ಬೇಕು. ಹಾಗಾಗಿ ನೋಡಿ, ಬಿಲ್ಡಿಂಗ್ ವ್ಯವಹಾರ ಮಾಡೋರು, ಭೂಮಿಯ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ಶನಿ ಕುಜ ಒಟ್ಟಿಗೆ ಇದ್ದಾರೆ. ಸ್ವಲ್ಪ ಕಿರಿಕಿರಿ ಬರಬಹುದು ಈ ತಿಂಗಳಲ್ಲಿ. ಎಲ್ಲೋ ಒಂದು ಕಡೆಗೆ ಚೆನ್ನಾಗಿದೆ ಅಂತ ಅನಿಸಿದ್ರೂ ಕೂಡ ಯಾವುದೋ ಒಂದು ಕಿರಿಕಿರಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಪ್ರಯತ್ನವನ್ನು ಮಾಡಿ. ಇನ್ನು ಮಿಕ್ಕಿರುವಂಥದ್ದೆಲ್ಲ ಒಂದು ಹಂತಕ್ಕೆ ವಿವಾಹಾದಿ ಮಂಗಲ ಕಾರ್ಯಗಳ ಅವಕಾಶಗಳಿದೆ. ಮತ್ತು ಏನಾದರೂ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ನಿಮಗೆ ಸಾವಧಾನವಾಗಿ ಪ್ರಯತ್ನವನ್ನು ಕೂಡ ಮಾಡಬಹುದು. ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಟೀಚಿಂಗ್ ಪ್ರೊಫೆಷನ್ ಇರುವಂಥವರಿಗೆಲ್ಲ ಈ ತಿಂಗಳಲ್ಲಿ ಬಹಳ ಚೆನ್ನಾಗಿದೆ ಬುಧಾದಿತ್ಯ ಯೋಗ ಆಡುವಂಥದ್ದು. ಮತ್ತು
ಕಾರ್ಮಿಕರಿಗೆ, ಕೃಷಿ ಮಾಡುವಂಥವರಿಗೆ, ಕೃಷಿಯಲ್ಲಿ ಎಷ್ಟೋ ಸಲ ನಷ್ಟಗಳಾಗ್ತಾ ಇರುತ್ತೆ, ಅವರಿಗೆ ಏನೋ ಒಂದು ಹಂತಕ್ಕೆ ಸ್ವಲ್ಪ ತೂಗಿಸ್ಕೊಂಡು ಹೋಗುವಂಥ ಪ್ರಯತ್ನಗಳಾಗಬೇಕು. ಮತ್ತು ಬಹಳ ಜೀವನದ ಬಹಳ ಮುಖ್ಯವಾದಂಥ ಗುರಿ ರಾಹು ಷಷ್ಠದಲ್ಲಿರುವಂಥ ರಾಹು ಎಲ್ಲೋ ಒಂದು ಕಡೆಗೆ ಗುರಿಯನ್ನು ತಲುಪಿಸುವಂತಹ ಪ್ರಯತ್ನ ಮಾಡ್ತಾನೆ. ಒಂದು ಪ್ರಯಾಣಾದಿ ಯೋಗಿಗಳು ಎಷ್ಟೋ ಸಲ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತಿರುತ್ತೆ, ವಿದೇಶಕ್ಕೋ ಬೇರೆ ಕಡೆಗೆ ಹೋಗಬೇಕು ಅಂತಿರುತ್ತೆ ಪ್ರಯಾಣ. ಆದರೆ ಪ್ರಯಾಣ ಆಗಿರೋದಿಲ್ಲ, ಅಥವಾ ಪ್ರಯಾಣಕ್ಕೆ ಏನೋ ಒಂದು ಸಮಸ್ಯೆಗಳಾಗುತ್ತೆ. ಇವತ್ತು ನೋಡಿ ಯುದ್ಧ, ಬೇರೆ ಬೇರೆ ವಾರಗಳು, ಇದರಿಂದ ಕೆಲವೊಂದಷ್ಟು ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ಬಂದುಬಿಡುತ್ತೆ. ಹಾಗಾಗಿ ಪ್ರಯಾಣಾದಿ ಯೋಗಗಳು ಕೂಡ ಅವಕಾಶ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಈ ತಿಂಗಳಲ್ಲಿ ಆದಷ್ಟು ಸಹಾಯ ಸಹಕಾರ ಉಪಕಾರ ಮಾಡುವಂಥ ಭಾವನೆಯನ್ನು ಇಟ್ಕೊಳ್ಳಿ. ಯಾಕಂದರೆ ಎಷ್ಟೋ ಸಲ ಎಲ್ಲದನ್ನು ಕೂಡ ಕಡಿಮೆ ಹೇಳೋದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಏನಿದೆಯೋ ಭಗವಂತ ಇಷ್ಟನ್ನು ಇವಾಗ ಕೊಟ್ಟಿದ್ದಾನೆ, ಇದನ್ನು ನಾವು ಕಾಪಾಡಿಕೊಳ್ಳೋಣ, ಇದನ್ನು ಬೆಳೆಸ್ಕೊಳ್ಳೋಣ ಹೇಳುವಂಥ ಒಂದು ಪ್ರಯತ್ನವನ್ನು ಇಟ್ಕೊಂಡು ಮುನ್ನುಗ್ಗುತ್ತಾ ಬನ್ನಿ. ಗೃಹಿಣಿಯರಿಗೆ ಬಹಳ ಒಳ್ಳೆಯದು. ಶುಕ್ರ ಗೃಹಿಣಿಯರಿಗೆ ಬಹಳ ಒಳ್ಳೆಯದನ್ನು ಈ ತಿಂಗಳಲ್ಲಿ ಕೊಡ್ತಾನೆ. ಮನೆಯಲ್ಲೇ ಏನೋ ಬಿಸ್ನೆಸ್ ಮಾಡುವಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಯಾವ್ಯಾವುದೋ ಪ್ಲ್ಯಾನ್ಗಳು ಬರುವಂಥದ್ದು, ಅಥವಾ 4 ಜನಕ್ಕೆ ಸಹಾಯ ಮಾಡುವಂಥದ್ದು, ಅದನ್ನೆಲ್ಲ ಅವಕಾಶಗಳನ್ನು ಕೂಡ ಶುಕ್ರ ಕೊಡ್ತಾನೆ ನಿಮಗೆ. ಶುಕ್ರನು ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಈ ರಾಶಿಯವರು ಕಲೆ, ಸಾಹಿತ್ಯ, ಸಂಗೀತ, ಹಾಗೆ ಧಾರಾವಾಹಿ ಮೊದಲಾದಂಥ ಅವಕಾಶಗಳನ್ನು ಕೂಡ ಪಡ್ಕೊಂಡಿದ್ದೀರಿ, ಅಥವಾ ಬಹಳ ಮುಖ್ಯವಾಗಿ ನಿರ್ದೇಶಕರು ಬಹಳ ಜನ ಇದ್ದೀರಿ. ಹಾಗಾಗಿ ನಿಮಗೆಲ್ಲ ಒಂದು ಹಂತಕ್ಕೆ ಶುಕ್ರನ ಅನುಕೂಲದಿಂದ ಎಲ್ಲೋ ಒಂದು ಪ್ರತಿಭೆ, ಎಲ್ಲೊಂದು ಅವಕಾಶಗಳು, ಮತ್ತು ಹಣಕಾಸಿನ ಮುಗ್ಗಟ್ಟೆಲ್ಲ ಪರಿಹಾರ ಆಗುವಂಥದ್ದು, ಹೀಗೆಲ್ಲ ಆ ಭಗವಂತ ನೀಡಬಹುದು. ಕಬ್ಬಿಣದ ವಿಷಯದಲ್ಲಿ ಸ್ವಲ್ಪ ಹುಷಾರಿ. ಅಷ್ಟಮದಲ್ಲಿರುವಂತಹ ಒಂದು ಶನೇಶ್ವರನು ಭೂಮಿ ಜೊತೆಗೂ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಒಂದು ಹಂತಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಇದ್ದಾವೆ. ಇನ್ನು ಬಹಳ ಮುಖ್ಯವಾಗಿ ನೀವು ಭಗವಂತನ ನಾಮಸ್ಮರಣೆ ಮಾಡಿ. ಅದೇನಪ್ಪ ನಕ್ಷತ್ರ ಪರಿಹಾರಗಳು, ಅದ್ರ ಜೊತೆಗೆ ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು ಅಂತಂದರೆ ನೋಡಿ, 20ನೇ ತಾರೀಕು ಅಕ್ಷಯ ತೃತೀಯ ಇದೆ. ಮರೆಯದೇ ಇದ್ದ ಹಾಗೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ದೇವತಾ ಆರಾಧನೆ, ಪೂಜೆ, ಪುನಸ್ಕಾರ, ಜಪಗಳನ್ನು ಮಾಡಿಕೊಳ್ಳಿ. ನಕ್ಷತ್ರ ಪರಿಹಾರಗಳೇನು? ಮಘಾ ನಕ್ಷತ್ರ, ಸಾಧ್ಯವಾದ ಮಟ್ಟಿಗೆ 5ನೇ ತಾರೀಕು ಸಂಕಷ್ಟದ ಚತುರ್ಥಿ ಇದೆ. ಗಣೇಶ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಆದಷ್ಟು ಉಪವಾಸ ವ್ರತವನ್ನು ಕೂಡ ಮಾಡಿ. ಗಣೇಶನ ಅನುಗ್ರಹದಿಂದ ಮಂಗಲವಾಗುತ್ತೆ, ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಆಗುತ್ತೆ. ಹಾಗೆ ಉಬ್ಬ ನಕ್ಷತ್ರ, ಉಬ್ಬ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಕ್ಷಯ ತೃತೀಯ ಇದೆ 20ನೇ ತಾರೀಕಿಗೆ. ಮರೆಯದೆ ಇದ್ದ ಹಾಗೆ ಏನು ಮಾಡಬೇಕು? ಅಕ್ಷಯ ತೃತೀಯಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಬೇರೆ ಏನಾದರೂ ಒಂದು ಪ್ರಯತ್ನವನ್ನು ಮಾಡಿ. ಉತ್ತರ ನಕ್ಷತ್ರದವರು ಕೂಡ ಅದೇ ದಿವಸ 20ನೇ ತಾರೀಕಿಗೆ ಸಾಧ್ಯವಾದ ಮಟ್ಟಿಗೆ ಈಶ್ವರನ ಆರಾಧನೆ ಮಾಡಿ. ಈಶ್ವರನ ರುದ್ರಾಭಿಷೇಕ ಅಥವಾ ಬಿಲ್ಲುಪತ್ರ ಅರ್ಚನೆ, ಹೀಗೇನಾದರೂ ನಿಮ್ಮ ಕೈಲಾದಂಥ ಈಶ್ವರ ಆರಾಧನೆ ಮಾಡಿ. ಈಶ್ವರನ ಅನುಗ್ರಹದಿಂದ ಮಂಗಲವಾಗಲಿ. ಅನೇಕ ರೀತಿಯಾದಂತಹ ನಷ್ಟ, ಕಷ್ಟ, ಸಮಸ್ಯೆಗಳು ಎಲ್ಲ ಪರಿಹಾರ ಆಗಿ ಆ ದೈವಾನುಗ್ರಹದಿಂದ ಶುಭವಾಗಲಿ ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇನೆ. ಮಂಗಲವಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.